ನಮಸ್ತೆ. ಇನಿ ನಮ್ಮ ಗುಜ್ಜೆದ ಗಟ್ಟಿ ಮಲ್ತದ ನೆಕ್ಲೆಗ್ ತೊಜ್ಪವ ತುಲೆ ಎಂದು ಗುಜ್ಜೆ ಒಂದು ಬರ್ಕೆ ಲೆ ಪರಂದದು ಲಾಯ್ಕ್ ಪರಂದದು ನಮ್ಮ ಐತ ಕಟ್ ಮಾಡ್ಬೇಕ ತುಲೆ ಎಂಕ್ಲೆಗ್ ಬೋಡಿತ್ತನು ರಡ್ಡ್ ಪೀಸ್ ಬೊಡ್ಚಿ ಒಂಜೇ ಪೀಸ್ ಅಂಚ ಅದು ಈ ಪೀಸ್ ಯಾನು ಉಪಯೋಗ ಮಲ್ಪೆ ತುಲೆ ಮೇನ ಅಂತೆ ಉಂಡು ಅವೇನು ಜಾಲ್ಪಡು ದೆಪ್ಪಡು ಪೊರ್ಲುಡು ಕೈ ಕಂಟಾರ ಬಲ್ಲೆವು ನೆಟ್ಟು ಮೇನ ಬರ್ತದೆ. ಹೀಗೆ ಕಟ್ ಮಾಡಬೇಕು ನೋಡಿ. ಸೂಪರ್ ಪರಿಮಳ ಘಮ 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 ಬರ್ತಾ ಉಂಟು. ನಾವಿಲ್ಲಿ ಬಿಸತಿಯಲ್ಲಿ ಕಟ್ ಮಾಡೋದು, ಹಾಗಾಗಿ ಸೋಲೆ ಎಲ್ಲ ಇದಾಗ್ತದೆ, ಎಂತ ಕಟ್ಟಾಗ್ತದೆ. ನಮಗೆ ಅದರದ್ದು ಸೋಲೆ ಬೇಡ, ಬೇಕಿಲ್ಲದ್ರೆ ತುಂಬ ಉಂಟು. ಅದು ನಾನು ಕಟ್ಟಾದ ಸೋಲೆಯನ್ನು ಇಡುವುದಿಲ್ಲ, ಚೆಂದ ಚೆಂದದ ಸೋಲೆಯನ್ನು ಇಡ್ತೇನೆ. ಐಕ್ ಇನ್ನು ತುಳುಟು ಪೆಲತ್ತರಿ ಪನ್ಪೇರು. ಪೆಲತ್ತರಿ ಪೆಲತ್ತರಿ ಹೇಗುಂಟು ನೋಡುವ ಸುರಿಗೆ ಸಣ್ಣದಂತ ತೆಗೆದು. ಸ್ವೀಟ್ ಉಂಟಾ ಇಲ್ವಾ ನೋಡಬೇಕು. ಸ್ವೀಟ್ ಇಲ್ಲಾದರೆ ಬೆಲ್ಲ ಹಾಕಬೇಕು, ಸ್ವೀಟ್ ಇದ್ದರೆ ಬೆಲ್ಲ ಬೇಡ. ಸೂಪರ್ ಸ್ವೀಟ್ ಉಂಟು, ಭಾರಿ ಒಳ್ಳೆಯದುಂಟು. ಹೇಗುಂಟು ನೋಡಿ ಗುಜ್ಜೆ, ದಪ್ಪಾಗಿ ಒಳ್ಳೆಯದುಂಟು. ನಾವು ಈ ಬಿಸತಿಯಲ್ಲಿ ಕಟ್ ಮಾಡಿದ ತಕ್ಷಣ ಬೇಗ ಆಗ್ತದೆ ನೋಡಿ. ಎಷ್ಟು ಬೇಗ ಸಹ ಕಟ್ ಮಾಡ್ಬೋದು, ಫಾಸ್ಟ್ ಆಗ್ತದೆ. ನಾವು ಪಚ್ಚಿರೆಲ್ಲ ತೆಗೆದಾಯಿತು. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಬೇಕು. ಮಿಕ್ಸಿಯಲ್ಲಿ ಹಾಕುವಾಗ ನೋಡಿ, ಸ್ವಲ್ಪ ಅಕ್ಕಿ, ಇದು ಬೆಳ್ತಿಗೆ ಅಕ್ಕಿ ನಾವು ಹಾಕಿದ್ದು ಇವತ್ತು. ಸ್ವಲ್ಪ ಬೆಳ್ತಿಗೆ ಅಕ್ಕಿ ಮತ್ತು ಪಚ್ಚಿರು ಹೀಗೆ ಹಾಕಬೇಕು. ಯಾಕೆಳಿದರೆ ಇಲ್ಲದೆ ಅದು ಅಲ್ಲಿ ಸಿಕ್ಕಿಕೊಳ್ತದೆ. ಹಾಕ್ತೆ ನೋಡಿ, ಹೆಚ್ಚು ಹಾಕೋದಿಲ್ಲ ನಾನು, ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ತೇನೆ. ಒಂದು ಇದು ಒಳ್ಳೆ ಮೆಣಸು ಒಂದು 2 ಚಮಚ 2.5 ಚಮಚ ಹಾಕಬೇಕು. ಯಾಕೆ ಹೇಳಿದರೆ ಎಲ್ಲದಕ್ಕೂ ಆಗಬೇಕು. ಮತ್ತು ಇದನ್ನು ಲಾಸ್ಟಿಗೆ ಮಿಕ್ಸ್ ಮಾಡಬೇಡಿ ಕೈಯಲ್ಲಿ ನೋಡಿ. ಅಷ್ಟು ಹಾಕಿದೆ. ನೋಡಿ ಉಪ್ಪು ಸಹ ಎಲ್ಲದಕ್ಕೆ ಒಟ್ಟಿಗೆ ಹಾಕ್ತಿದ್ದೇನೆ. ಮತ್ತು ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕ್ಬೋದು. ಇದಕ್ಕೆ ನೀರು ಹಾಕೋದು ಬೇಡ ಈಗ, ಮತ್ತೆ ಬೇಕಾದರೆ ಮಾತ್ರ ನೀರು ಹಾಕುವ. ಎಲ್ಲ ಕಡ್ದಾಯಿತು. ಕಡ್ದಾದ ನಂತರ ಇದು ತೆಂಗಿನ ಹುರಿ ಹಾಕಬೇಕು ನೋಡಿ. ಇದಕ್ಕೆ ಹಾಕ್ತಾಯಿದ್ದೇನೆ. ತೆಂಗಿನ ಹುರಿ ಎಲ್ಲ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು ನೋಡಿ. ಉಪ್ಪು ಸರಿ ಉಂಟು ನೋಡಬೇಕು. ಉಪ್ಪು ಇಲ್ಲಿ ಒಂಚೂರು ಚಪ್ಪೆ ಉಂಟು. ಪಿಸ್ತೂಲ್ ತೆಗೆದಾಗ ಆಯಿತು. ಇದು ಕತ್ರಿ, ಇದು ಜಾಸ್ತಿ ಉದ್ದ ಇದ್ದದನ್ನು ಹೀಗೆ ಕಟ್ ಮಾಡಿದರೆ ಸರಿ. ನಾವು ಇದನ್ನು ಚೆಂದ ಮಾಡಿ ತೊಳೆದು ಒರೆಸಿ ತಂದಿದ್ದೇವೆ ನೋಡಿ. ಹೀಗೆ 2 ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಇನ್ನೊಂದು ಇಲ್ಲೇ ಮಾಡ್ತೇನೆ ನೋಡಿ. ಇದು ಕಟ್ ಮಾಡಿದೆ.
ಹೀಗೆ ಮಡಚಿ ಹೀಗೆ ಇಡಬೇಕು. ಇಲ್ಲಿ ತಂದ್ರೆ ನೀರು ಬಿಸಿಯಾಗಿದೆ. ನೋಡಿ ಇಲ್ಲಿ ನಮಗೆ ದೊಡ್ಡ ದೊಡ್ಡದೇ ಎಲೆ ಸಿಕ್ಕಿದೆ, ಹಾಗಾಗಿ ಖುಷಿ ಆಗ್ತದೆ ಇಡಲಿಕ್ಕೆ. ನೋಡಿ ಈ ರೀತಿ ಕೌಚಿ ಇಡಬೇಕು. ಇಲ್ಲಿ ನಡುವಲ್ಲಿ ಒಂದು ಇದು ಬಿಡಬೇಕು, ಅದು ಏರ್ ಬರಲಿಕ್ಕೆ. ನಮ್ಮದು ಗುಜ್ಜೆದು ಗಟ್ಟಿ ರೆಡಿ ಆಯಿತು ನೋಡಿ. ಬಿಸಿ 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 ಯಾವ ರೀತಿ ಬಂದಿದೆ ನೋಡಿ. ಆಹಾ, ಎಷ್ಟು ನೋಡಿ. ಇದು ತಣ್ಣಗೆ ಆಗಬೇಕು, ಆವಾಗ ಫಸ್ಟ್ ಕ್ಲಾಸ್ ಆಗ್ತದೆ. ಇದು ಸ್ವಲ್ಪ ತಣ್ಣಗೆ ಆಗಲಿಲ್ಲ, ಹಾಗಾಗಿ ಬಿಸಿ ಬಿಸಿ ಉಂಟು ನೋಡಿ. ನೋಡಿ ಯಾವ ರೀತಿ ಉಂಟು ನೋಡಿ, ಸೂಪರ್. ಇದು ತೊಂದರೆ ಬಿಸಿ ಉಂಟು ನೋಡಿ. ಹಾಂ, ಥ್ಯಾಂಕ್ ಯು. ನೀವು ಸಹ ಮನೆಯಲ್ಲಿ ಮಾಡಿ ತಿನ್ನಿ.